ನಮಸ್ಕಾರ. ನಾನು ಯತೀಶ್ ಬೈಕಂಪಾಡಿ. ಇವತ್ತು V4 ಸ್ಟುಡಿಯೋದಲ್ಲಿ ಯಾಕಿದ್ದಾನೆ ಅಂತ ಆಲೋಚನೆ ಮಾಡ್ತಾ ಇರಬೇಕಲ್ಲ. ನನಗೂ V4ಗೂ ಒಂದು ದೊಡ್ಡ ಬಾಂಡಿಂಗ್ ಇದೆ ಮತ್ತು ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಸುಮಾರು 20 ವರ್ಷದ ಹಿಂದೆ V4 ನೆಟ್ವರ್ಕ್ ಇದ್ದಾಗ, ಅಂದರೆ 4 ಕಂಪನಿಗಳು ಸೇರಿಕೊಂಡು ಒಂದು V4 ನೆಟ್ವರ್ಕ್ನ ಮಾಡಿದರು. ಆ ನೆಟ್ವರ್ಕ್ದು ಒಂದು ಭಾಗ ನಮ್ಮ ಲಕ್ಷ್ಮಣ್ ಕುಂದರ್ ಕೂಡ ಭಾಗವಾಗಿದ್ದರು. ಯಾವಾಗಲೂ ನನಗೆ ಸಿಗ್ತಾ ಇದ್ದಾಗ ಹೇಳ್ತಾಯಿದ್ರು, ನಾವೊಂದು ನ್ಯೂಸ್ ಚಾನಲ್ ಮಾಡುವಂಥ ನನ್ನ ಹತ್ರನೇ ಯಾಕೆ ಅವರು ಹೇಳ್ತಾಯಿದ್ದು ಅಂದರೆ, ಅದಕ್ಕಿಂತ ಮುಂಚೆ ನಾನೊಂದು ತುಳು ನ್ಯೂಸ್ ಚಾನಲ್ ನಾವು ನಮ್ಮ ಗೆಳೆಯರೆಲ್ಲ ಸೇರ್ಕೊಂಡು ಮಾಡಿದ್ವಿ, ಸಿರಿ ಚಾನಲ್ ಅಂತ. ಅದರಲ್ಲಿ ಭಾಳಷ್ಟು ಆಲ್ಬಮ್ಗಳನ್ನು, ತುಳು ಹಾಡುಗಳನ್ನು ಕೂಡ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ನೀವು ಕೇಳಿರ್ಬೋದು, ವಾ ಪೊರ್ಲುಯ ಅಂತ ಹಾಡು, ಕಡಲ ಪರ್ಬ. ಹಾಗೆ ಈ ತುಳುನಾಡಿನ ಒಂದು ಜನಪದ ಸೊಡಗನ್ನು ಇಟ್ಕೊಂಡು ಮಾಡಿದಾಗ ಈ ಲಕ್ಷ್ಮಣ್ ಬಂದು ಹೇಳಿದ್ರು, ನಾವೊಂದು ನ್ಯೂಸ್ ಚಾನಲ್ ಮಾಡುವ, ಹೇಗಿದ್ದು ನಿಮ್ಮದು ಅನುಭವ ಇದೆಯಲ್ಲ ಅಂತ. ನಾವು ಯಾಕಂದರೆ ಒಮ್ಮೆ ಮಾಡಿದಾಗ ಭಾಳಷ್ಟು ಅದರ ಹಿಂದಿನ ಕಷ್ಟಗಳು ಗೊತ್ತುಂಟು. ಪೋಸ್ಟ್ಪೋನ್ ಮಾಡ್ತಾಯಿದ್ವಿ. ಸಡನ್ನಾಗಿ ಅಂದರೆ ನಾವೊಂದು ಕಾರ್ಯಕ್ರಮ ಮಾಡುವ, ವೀಕ್ಲಿ ಒಂದೊಂದು ನ್ಯೂಸ್ ಚಾನಲ್ ಮತ್ತು ಕಾರ್ಯಕ್ರಮ ಮಾಡುವಂಥ. ಹಾಗೆ ಶುರುವಾದದ್ದು ಜನಧ್ವನಿ ಅಂತ. ಸೀದಾ ಕ್ಯಾಮರಾ ಬಂದರು, ಸ್ಟುಡಿಯೋ ಸೆಟ್ ಮಾಡಿದ್ರು, ನನ್ನನ್ನು ಅದರಲ್ಲಿ ಕೂಡಿಸಿದ್ರು, ನೀನೇ ಮಾಡುತ್ತೆ. ಜನಧ್ವನಿ ಪ್ರತಿ ವಾರ ಈ ರಾಜಕೀಯ ಲೀಡರ್ಗಳನ್ನ ಕರೆದುಬಿಟ್ಟು ಮಾಡ್ತಾಯಿದ್ವಿ. ಹೀಗೆ ಮಾಡ್ತಾ ಈ ಎಲೆಕ್ಷನ್ ಬಂದಾಗ ಸ್ವಲ್ಪ ಜನಧ್ವನಿ ಸ್ವಲ್ಪ ಪಾಪ್ಯುಲರ್ ಆಯಿತು. ಇಲ್ಲಿಯ ಲೋಕಲ್ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಇದ್ದ ಆಡಳಿತ ಪಕ್ಷ ಸೋತಾಗ V4ಗೆ ದೂರ ಆಗ್ತಾಯಿದ್ರು, ನಿಮ್ಮಿಂದಾಗಿ ನಾವು ಸೋತದಂತ. ನಾವು ಮಾಡಿದ್ದೇನಿಲ್ಲ, ನಾವು ಖಾಲಿ ಇದ್ದ ಸಮಸ್ಯೆಗಳನ್ನು ಹೈಲೈಟ್ ಮಾಡಿದ್ವಿ. ಹಾಗಾಗಿ ಜನರಿಗೆ ಅದು ಮನ ಮುಟ್ಟಿತ್ತು, ಯಾರು ಮಾಡಿದ್ದಾರೆ ಕೆಲಸ, ಯಾರು ಮಾಡಿಲ್ಲ ಅಂತ ಒಂದು ನಿಖರವಾಗಿ ಜನರಿಗೆ ಗೊತ್ತಾಯಿತು. ಆಗ ಈ ಮೊಬೈಲು V4 ಇದೆಲ್ಲ ಯಾವುದೂ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಅಷ್ಟಿರಲಿಲ್ಲ. ಜನ ಜಾಸ್ತಿಯಾಗಿ ಈ ನ್ಯೂಸ್ ಚಾನಲ್ಗಳು, ಲೋಕಲ್ ಕೇಬಲ್ TV ನೆಟ್ವರ್ಕ್ಗಳು ನೋಡ್ತಾಯಿದ್ರು. ಹೀಗೆ ಆಗ್ತಾಯಿದ್ದಾಗ ಒಂದು ನ್ಯೂಸ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂತು. ಈ ರಾಜ್ಯ ಚಾನಲ್ಗಳಲ್ಲಿ ಮಂಗಳೂರಿಗೆ ಸಿಗುವಂಥದ್ದು ಸ್ಪೇಸ್ ಭಾಳ ಕಮ್ಮಿ. ಅದು ಬಂದರೆ ಭಾಳ ದೊಡ್ಡ ಸಂಗತಿ ಥರ ಆಗ್ತಿತ್ತು. ಮಂಗಳೂರಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಆಗ್ತಾಯಿತ್ತು, ಅದು ಯಾವುದು ಹೈಲೈಟ್ ಆಗ್ತಾ ಇರಲಿಲ್ಲ. ಹಾಗೆ ನಾವೇ ಯಾಕೆ ಒಂದು ನ್ಯೂಸ್ ಚಾನಲ್ ಮಾಡಬಾರ್ದು, ಗಂಟೆಗೊಮ್ಮೆ ಅಂತ ಒಂದು ಕಾನ್ಸೆಪ್ಟು ಕ್ರಿಯೇಟ್ ಮಾಡಿ ಲಕ್ಷ್ಮಣ್ ಮತ್ತು ನಾವು ಸೇರಿಕೊಂಡು ಮಾಡುವ ಅಂತ ಆಲೋಚನೆ ಮಾಡಿದ್ವಿ. ಸೊ ಇದು ತಯಾರಾಗಬೇಕಲ್ಲ ಅಂತ ಒಂದು ತಂಡ ಕಟ್ಬಿಟ್ಟು ಎಲ್ಲ ಟೆಕ್ನಿಷಿಯನ್ಸು ಅಲ್ಲಲ್ಲೇ ಎಲ್ಲ ಯಂಗ್ ಬಾಯ್ಸ್ ಎಲ್ಲ ಸೇರಿಕೊಂಡ್ರು ಎಡಿಟಿಂಗಿಗೆ ಮತ್ತು ಕ್ಯಾಮ್ರಾ ಆಪ್ರೇಟ್ ಮಾಡಲಿಕ್ಕೆ. ಇದಕ್ಕೊಬ್ಬರು ಯಾರಾದರೂ ಒಂದು ಸ್ಕ್ರಿಪ್ಟ್ ಮಾಡಲಿಕ್ಕೆ ಯಾರಾದರೂ ಬರಹಗಾರರು ಬೇಕು ಅಂದಾಗ ನನ್ನ ತಲೆಗೆ ಹೊದ್ದದು ಚಿದಂಬರ ಬೈಕಂಪಾಡಿ. ಅವರು ಪತ್ರಕರ್ತರಾಗಿದ್ದರು. ಸೊ ಅವರು ಕೂಡ ಈ ತಂಡದಲ್ಲಿ ಸೇರಿಕೊಂಡು ಸ್ಕ್ರಿಪ್ಟ್ ಬರೆದು ನಾವು ಒಂದು ತಿಂಗಳು ಮೊದಲು ಒಂದು ನ್ಯೂಸ್ನ ಪಬ್ಲಿಕ್ಕಿಗೆ ಬ್ರಾಡ್ಕಾಸ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮದೊಂದು ಟ್ರಯಲ್ ರನ್ ಆಗಬೇಕಲ್ಲ, ಒಂದು ತಿಂಗಳು ನಾವು ಇನ್ಹೌಸ್ ಪ್ರೊಡಕ್ಷನ್ ಮಾಡಿ ಎಲ್ಲೂ ಪಬ್ಲಿಷ್ ಮಾಡ್ತಾ ಇರಲಿಲ್ಲ. ಡೈಲಿ ನಮ್ಮ ಈ ಕ್ಯಾಮ್ರಾಮನ್ನು ಮತ್ತು ಕರೆಸ್ಪಾಂಡೆಂಟ್ನ ಕರೆಸ್ಬಿಟ್ಟು ಎಲ್ಲ ಪ್ರೆಸ್ ಮೀಟ್ಗಳು ಅದು ಇದು ಎಲ್ಲ ಮೀಟ್ ಆಗ್ತಿದ್ವಿ, ಪ್ರೋಗ್ರಾಮ್ಗಳು ಕವರ್ ಮಾಡ್ತಿದ್ವಿ. ಇಲ್ಲಿ ಬಂದು ನಾವು ಅದು ಎಡಿಟ್ ಮಾಡಿ ನಮ್ಮಷ್ಟಕ್ಕೆ ಒಂದು ಅನಲೈಸ್ ಮಾಡಿ ಯಾವುದು ತಪ್ಪು ಸರಿ ಅಂತ ಮಾಡ್ತಿದ್ವಿ. ಆಗ ಒಂದು ಮಾತ್ರ ನಾವು ಎಲ್ಲ ನಮ್ಮ ತಂಡದವ್ರಿಗೊಂದು ಹೇಳಿದ್ವಿ, ಎಲ್ಲಿ ಹೋಗ್ತಿರೋ ನಿಮ್ಮ ಬ್ಯಾಗಲ್ಲಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಮತ್ತು ನೀರು, ಸಂಘಟಕರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ ಅನ್ನೋದೊಂದು ತಯಾರಿ ಕೂಡ ಮಕ್ಕಳನ್ನು ಹೇಳಿ ಕಳಿಸಿದ್ವಿ. ಅದೊಂದು, ಯಾಕಂದರೆ ನಾವು ನೋಡಿದ್ವಿ ಹೋದ ಕಡೆ ಕೆಲವೊಮ್ಮೆ ವ್ಯವಸ್ಥೆಗಳಿರಲ್ಲ, ಇವರು ಪಾಪ ಟೈಮಿಗೆ ಊಟ ಆಗೋದಿಲ್ಲ. ಸೊ ಇದೊಂಥರ ವಾರಿಗೆ ಹೊರಟಾಗೆ, ನೀವು ನಿಮ್ಮ ತಯಾರಿಯನ್ನು ಮಾಡಿಕೊಂಡೇ ಹೋಗಿ, ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ. ಈ ಥರದ್ದು ಒಂದು ತಿಂಗಳು ಟ್ರೈನಿಂಗ್ ಮಾಡ್ತಾ ಇದ್ದಾಗೇ ಸಡನ್ನಾಗಿ ಒಂದು ಇನ್ಸಿಡೆಂಟ್ ಆಯಿತು ಮಂಗಳೂರಲ್ಲಿ. ಬಹುಶಃ ಸೆಪ್ಟೆಂಬರ್ ಟೈಮಲ್ಲಿ ಚರ್ಚ್ ಅಟ್ಯಾಕ್. ಸೊ ಚರ್ಚ್ ಅಟ್ಯಾಕ್ ಆದ ಕೂಡಲೇ ನಮ್ಮ ಆ್ಯಶ್ವಲ್ ಕ್ಯಾಮ್ರಾಮನ್ ಎಲ್ಲ ಹೋದಾಗ ಭಾಳಷ್ಟು ಫುಟೇಜ್ ಸಿಕ್ತು. ನಾವು ಈ ಫುಟೇಜ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ ಅಂಥೇಳಿ ಆಲ್ರೆಡಿ ನಮ್ಮದು ಟ್ರೈನ್ ಆದ ತಂಡ ಈ ಚರ್ಚ್ ಅಟ್ಯಾಕದು ಫುಟೇಜ್ನ ಎಡಿಟ್ ಮಾಡಿ, ಅಥವಾ ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಏನೇನಾಗಿತ್ತು ಅದನ್ನೆಲ್ಲ ಮಾಡಿ ನಾವು ನ್ಯೂಸ್ನ ವಿತೌಟ್ ಅನೌನ್ಸ್ಮೆಂಟ್, ನಾವು V4 ನ್ಯೂಸ್ ಸ್ಟಾರ್ಟ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಲ್ಲ, ಜಸ್ಟ್ ಹ್ಯಾಪನ್. ಮಾರ್ಕೆಟಿಗೆ ಬಿದ್ದ ಕೂಡಲೇ ಜನರು ಅಂದ್ಕೊಂಡು ಇದು ಆಲ್ರೆಡಿ ಇದೆಯಲ್ಲ ಅನ್ನೋ ಅವರು ಭಾವನೆ ಬಂದಿತ್ತು. ಇದು ಹೊಸದಾಗಿ ಶುರು ಮಾಡಿದ್ದು ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ. ಯಾಕಂದರೆ ಅಷ್ಟು ಪ್ರೊಫೆಷನಲಿಸಮ್ ನಮ್ಮ ತಂಡದವರು ತೋರಿಸಿದರು. ಅದು ನಿಜವಾಗ್ಲೂ ಒಂದು ದೊಡ್ಡ ಬ್ರೇಕ್ ಅಂತ ಹೇಳ್ಬೋದು.
ಅದ್ರ ನಂತರ V4 ನ್ಯೂಸ್ ಹಿಂದೆ ನೋಡಲೇ ಇಲ್ಲ. ಇಟ್ ವಾಸ್ ವರ್ಕಿಂಗ್ ಲೈಕ್ ಅ ನ್ಯಾಷನಲ್ ನ್ಯೂಸ್ ಚಾನಲ್. ಮತ್ತು ಇದರಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ವಿ. ಯಾರಿಗೂ ಇದನ್ನು ಹಾಕಬೇಡ, ಇದು ಹಾಕು, ಯಾರ್ದು ಅಡಿಯಾಳಾಗಿ ಕೆಲಸ ಮಾಡಲೇ ಇಲ್ಲ. ಚಾನಲ್ಗೆ ನಮ್ಮ ಜನರ ಪರವಾಗಿ ಜನರಿಗೆ ಏನು ಬೇಕೋ ಅದನ್ನು ನಾವು ಕೊಟ್ಟಿದ್ದೀವಿ. ಜನರದ್ದು ಕೂಡ ರೆಸ್ಪಾನ್ಸ್ ಕೂಡ ಭಾಳ ಚೆನ್ನಾಗಿ ನಮಗೆ ಇತ್ತು. ನಾವು ಅದನ್ನು ಯಾಕಂದರೆ ನಾವು ಎಲ್ಲಿ ಹೋದಾಗ ನಮ್ಮನ್ನು ರೆಕಗ್ನೈಸ್ ಮಾಡಿದಾಗ ಅದರದ್ದು ಇಂಪ್ಯಾಕ್ಟ್ ಗೊತ್ತಾಗ್ತಾಯಿತ್ತು. ಇದೊಂದು ಭಾಳ ದೊಡ್ಡ ಒಂದು ಲರ್ನಿಂಗ್ ಅಂತ ಆಗ್ಬೋದು. ಇನ್ನೊಂದು ದೊಡ್ಡ ವಿಷಯ ಏನಂದರೆ, ಆ ಟೈಮಲ್ಲಿ ಯಾರ್ಯಾರು ಆ್ಯಂಕರಿಂಗ್ ಮಾಡ್ತಾಯಿದ್ರಿ, ನಮ್ಮ ಎಂಟರ್ಟೈನ್ಮೆಂಟ್ ಇದರಲ್ಲೆಲ್ಲ ಯಾರು ಇನ್ವಾಲ್ವ್ ಆಗಿದ್ರು ಅವರೆಲ್ಲ ಫಿಲ್ಮ್ ಹೀರೋಗಳಾಗಿದ್ದಾರೆ. ವಿನೀತ್ ಇರ್ಬೋದು, ರಾಹುಲ್ ಅಮೀನ್ ಇರ್ಬೋದು, ಅದು ಭಾಳಷ್ಟು ನಮ್ಮ ಈಗಿನ ಒಂದು ಹೊಸ ಟ್ರೆಂಡ್ ಮೂವಿಗಳಲ್ಲಿ ಅವರು ಮುಖ್ಯ ಪಾತ್ರ ವಹಿಸ್ತಾ ಇರೋರೆಲ್ಲ ನಮ್ಮ V4 ಚಾನಲಲ್ಲಿ ಕೆಲವು ಟೈಮ್ ಇದ್ದು ಅವರ ಫ್ರೀ ಟೈಮಲ್ಲಿ ಬಂದು ನಮ್ಮೊಟ್ಟಿಗೆ ಇಲ್ಲಿ ತಂಡದ ಸದಸ್ಯರಾಗಿ ಕೆಲಸ ಮಾಡಿ ಹೋದವರು ಈಗಲೂ ಕೂಡ ದೊಡ್ಡ ಅಭಿಮಾನದಿಂದ ಪ್ರತಿ ಕಾರ್ಯಕ್ರಮಕ್ಕೆ ಬಂದವರು ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮ ಉದ್ದೇಶನೂ ಕೂಡ ಅದೇ, ಊರಿನ ಟ್ಯಾಲೆಂಟ್ಗಳಿಗೆ ನಾವೊಂದು ಇದು ಇಟ್ ಶುಡ್ ಬಿ ಎ ಫ್ಯಾಕ್ಟ್ರಿ, ಇಟ್ ಶುಡ್ ಬಿ ಎ ಇನ್ಸ್ಟಿಟ್ಯೂಷನ್. ಈ ಟೆಕ್ನಿಷಿಯನ್ಸ್ನ ತಯಾರು ಮಾಡಿ ಕೊಡುವಂಥದ್ದು. ಹೆಚ್ಚಿನ ನ್ಯೂಸ್ ಚಾನಲ್ಗಳಲ್ಲಿ ಈಗ V4ಇಂದ ಇಲ್ಲಿ ಟ್ರೈನ್ ಆಗಿ ಅಥವಾ ಇಲ್ಲಿ ಕೆಲಸ ಮಾಡಿ ಹೋದವರೇ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ರಾಷ್ಟ್ರ ಮಟ್ಟದ ಪೇಪರ್ಗಳಿರ್ಬೋದು ಅಥವಾ ನ್ಯೂಸ್ ಚಾನಲ್ಗಳಿರ್ಬೋದು. ನಮಗೆ ನಿಜವಾಗ್ಲೂ ಹೆಮ್ಮೆ ಇದೆ. 20 ವರ್ಷದ ಒಂದು V4 ಚಾನಲ್ದೊಂದು ಕಾಂಟ್ರಿಬ್ಯೂಷನ್ ಟು ದಿಸ್ ಕೋಸ್ಟ್ ಈಸ್ ಟ್ರಮೆಂಡಸ್. ಯಾವುದೇ ಒಂದು ಟೂರಿಸಮ್ ಪ್ರಮೋಷನ್ ಇರಲಿ, ಇಲ್ಲಿಯ ಈವೆಂಟ್ಗಳಿರಲಿ, ನಮಗೆ ನಿಜವಾಗ್ಲೂ ವಿ ವಾಂಟೆಡ್ ಟು ಬಿ ಡಿಫ್ರೆಂಟ್. ಈ ನಮ್ಮದನ್ನು ಕೆಲವೊಮ್ಮೆ ಸೌತ್ ಕೆನರಾ ಅಂದ್ಕೂಡಲೇ ಕೆಲವು ನೆಗೆಟಿವ್ ಸುದ್ದಿಗಳು ಜಾಸ್ತಿ ಹೈಲೈಟ್ ಮಾಡಿ ಹಾಕ್ತಾಯಿತ್ತು. ಬಟ್ ನಮ್ಮಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು, ಅದನ್ನು ಕಮರ್ಷಿಯಲ್ ಆ್ಯಂಗಲ್ ನೋಡಿದ್ದೇನೆ ಲಕ್ಷ್ಮಣ್ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಒಂದು ನಿಜವಾಗ್ಲೂ ಒಂದು ಉತ್ತಮ ಸಾರಥ್ಯನ ಕೊಟ್ಟು ಇದನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತ ಹೇಳಿಕೆ ಖುಷಿಯಾಗುತ್ತೆ. ಆಗ ಇದ್ದ ಕೆಲವು ನಮ್ಮ ಟೆಕ್ನಿಷಿಯನ್ಸ್, ಕ್ಯಾಮರಾಮನ್ ಇರ್ಬೋದು, ಎಡಿಟಿಂಗ್, ಈಗಲೂ ಕೂಡ ನಮ್ಮೊಂದಿಗೆ ಇದ್ದಾರೆ ಅನ್ನೋದಕ್ಕೆ ಇದೊಂದು ಫ್ಯಾಮಿಲಿಯಾಗಿ ಬೆಳೆದಿದೆ ಅನ್ನೋದೊಂದು ಸಾಕ್ಷಿ ಅಂತ ಹೇಳ್ತಾ 20ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ V4 ತಂಡದ ಎಲ್ಲರಿಗೂ ಅಭಿನಂದನೆಯನ್ನು ಹೇಳಿಕೆ ನಾನು ಇಷ್ಟಪಡ್ತೇನೆ.